ಸಂಜೆ ಟೈಮಲ್ಲಿ ಹೊಟ್ಟೆ ಇಶ್ಯೂ ಆದಾಗ ಒಂದು ಏನಾರು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ, ಆಗ ಪಟ್ಟಂತ 5 ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ಈ ಸ್ನ್ಯಾಕ್ಸನ್ನು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಕಾರ್ನ್ ತೊಗೊಂಡ್ರೆ ಆಯಿತು. ಅದನ್ನು ಮಾಡೋದನ್ನು ನಾವು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಅನುಷಾ ಕ್ರಿಯೇಟರ್. ಸೊ ಇಂದು ಕಾರ್ನಿಂದ ಒಂದು ಸ್ನ್ಯಾಕ್ಸ್ ಮಾಡೋದನ್ನು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಒಂದು ಕಾರ್ನ್ ತೊಗೊಂಡು ಅದ್ರ ಮೇಲೆ ಇರ್ತಕ್ಕಂಥ ಸಿಪ್ಪೆ ಎಲ್ಲ ತೆಗೆದು ಕಾಳು ಬಿಡಿಸ್ಕೊಳ್ತಾ ಇದ್ದೀನಿ. ಫುಲ್ ಕಾಳೆಲ್ಲ ಬಿಡಿಸ್ಕೊಂಡು ಒಂದು ಪಾತ್ರೆ ಹಾಕ್ಕೊಂಡು ಅದನ್ನು 3-4 ಸಲ ನೀರಿಗೆ ಹಾಕಿ ತೊಳ್ಕೊಬೇಕು. ಸರಿಯಾಗಿ ತೊಳೆದಿಟ್ಕೊಂಡು ಒಂದು ಕುಕ್ಕರಿಗೆ ನೀರು ಹಾಕ್ಕೊಂಡು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಆ ಕುಕ್ಕರಲ್ಲಿ ಕಾನೆಲ್ಲ ಹಾಕ್ಕೊಂಡು ಒಂದು ವಿಜಿಲ್ ಬರೋವರೆಗೂ ವಿಜಿಲ್ ಹೊಡೆಸ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಇದು ಸ್ನ್ಯಾಕ್ಸು. ಮತ್ತು ಇದರಲ್ಲಿ ಬೀಟಾ ಕ್ಯಾರೆಟನ್ನು ತುಂಬ ಹೇರಳವಾಗಿರುತ್ತೆ ಮತ್ತು ವಿಟಮಿನ್ ಏನು ಹೆಚ್ಚಾಗಿರುತ್ತೆ ಮತ್ತು ಫೈಬರು ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊತಿದ್ರೆ ನೀವೆಲ್ಲ ಒಂದು ಸಲ ಟ್ರೈ ಮಾಡಿ. ಒಂದು ವಿಜಿಲ್ ಬಂದಾಯಿತು. ಒಂದು ವಿಜಿಲ್ ತೆಗೆದ ನಂತರ ಅದು ಕುಕ್ಕರ್ ಮುಚ್ಚಳ ತೆಗೆದು ನೀರೆಲ್ಲ ಬಸಿಬೇಕು. ಅದ್ರ ಬಿಸಿ ನೀರೆಲ್ಲ ತೆಗೆದು ಕಾಳು ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಹಾಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಂಡು, ಬೆಣ್ಣೆನೂ ಕೂಡ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ತುಪ್ಪ ಕರಗಿದ ಮೇಲೆ ಕಾನನ್ನು ಹಾಕಬೇಕು. ಅದೆಲ್ಲ ಹಾಕಿ ತುಪ್ಪದಲ್ಲಿ ಸರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಪೆಪ್ಪರ್ ಪೌಡರನ್ನು ಆವಾಗಲೇ ಕಾಳು ಮೆಣಸನ್ನು ಬಿಸಿ ಮಾಡಿ ಅದನ್ನು ಲೈಟಾಗಿ ಬಿಸಿ ಮಾಡಿಕೊಂಡು ಕೊಟ್ಟು ಪುಡಿ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಜೀರಿಗೆನೂ ಹಾಕ್ಕೋಬೇಕು. ಜೀರಿಗೆ ಪುಡಿನೂ ಕೂಡ ಅದೇ ರೀತಿ ಹಾಕ್ಕೋಬೇಕು. ಮತ್ತು ಸ್ವೀಟ್ ಚಟ್ನಿನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವೀಟ್ ಚಟ್ನಿ ಮಾಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ನಿಂಬೆಹಣ್ಣಿನ ರಸನೂ ಹಾಕ್ಕೋಬೇಕು. ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ರುಚಿಗೆ ತಕ್ಕ ಜಾಸ್ತಿ ಹಾಕ್ಕೋಬಾರ್ದು. ಈಗ ಸ್ವೀಟ್ ಕಾರ್ನ್ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ತುಂಬ ಟೇಸ್ಟ್ ಕೊಡುತ್ತೆ. ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.